ಕಾಟ ಮಾಡ್ಸಕ್ಕೆ ನಿಂತರ ಕಾಟ ನೋಡ್ರಿ ಎಷ್ಟು ಜಾಮ್ ಆಗೈತಿ. ಇದು ಗಾಡಿ ಮುಂದೆ ಹೋಗುತ್ತೆ. ಭಾರತ್ ಗಂಜ್ ಗಾಡಿ ಬಾಗಲಕೋಟೆದು ಅಲ್ಲೇ ಲೋಡ್ ಮಾಡ್ಕೊಂಬಂದು ಅಣ್ಣಗಳು ತಾಡ್ಪಲ್ ಹಾಕಾಕತ್ತಾರ. ಬಿಸಿಲಾಗ ಭಾಳ ಕಷ್ಟ ಐತ್ರಿ. ಬಿಸಿಲಾಗ ನಿಂದಿರಿಸಿ ತಾಡ್ಪಲ್ ಗಿಡಪಲ್ ಹಾಕ್ಬೇಕಂದ್ರೆ ಇಲ್ಲಿ ನೋಡ್ರಿ ಇವರು ಎರಡೆರಡು ತಾಡ್ಪಲ್ ಹಾಕ್ಯಾರ. ನಾವು ಈಗ ಒಳಗೆ ಹೋಗಿ ಲೋಡ್ ಮಾಡ್ಕೊಂಬಂದಿದ್ದ. ಸೊ ಹಾಯ್ ಗಾಯ್ಸ್, ಮಂಗ್ಳೂರು ಟ್ರಿಪ್ ಆದ್ಮ್ಯಾಗ ನಾವು ಇವತ್ತು ಎಲ್ಲಿ ಬಂದೇವಪ್ಪ ಅಂತಂದ್ರೆ ಮೆಲ್ಬ್ರೋ ಶುಗರ್ ಫ್ಯಾಕ್ಟ್ರಿಗೆ ಬಂದೇವ್ರಿ. ಇಲ್ಲಿ ಬಾಗಲಕೋಟೆ ಹತ್ರ ಡಿವೋ ಸಿಕ್ಕತಿ. ಡಿವೋಗಿ ಇವತ್ತು ತೊಗೊಂಡೆಲ್ಲ ಈಗ ಕಾಟಾಗ ಹೊಂಟೀನಿ. ಕಾಟ ಎಲ್ಲ ಮಾಡಿಸ್ಕೊಂಡು ಗಾಡಿ ಗೋಡೌನ್ದಾಗ ಹಾಕ್ಬೇಕು. ಒಳಗೆ ಎಷ್ಟು ಗಾಡಿ ಅದಾವೇನು ಗೊತ್ತಿಲ್ಲ. ಇನ್ನು ಮಧ್ಯಾಹ್ನ ಲೋಡ್ ಮಾಡ್ಕೊಂಬಂದು ನೋಡ್ರಿ ಗಾಡಿನ. ಅವ ಬೆಳಗ್ಗೆ ಬಂದಿದ್ದವ, ಬೆಳಗ್ಗೆ ಜಲ್ದಿ ಬಂದಿದ್ದ. ಅವ ಜಲ್ದಿನ ಲೋಡ್ ಮಾಡ್ಯಾನ. ನಮ್ದು ಒಂದು ಸ್ವಲ್ಪ ಲೇಟ್ ಆಯ್ತು ಊರಾಗಿಂದ ಬರೋದು. ಬೆಳಗ್ಗಿನೇ ಫ್ಯಾಕ್ಟ್ರಿಗೆ ಬಂದರೆ ಇಷ್ಟೊತ್ತಾಯ್ತು ಲೋಡ್ ಆಗೋಕ್ಕೆ. ಇವಾಗೆಲ್ಲ ಲೋಡ್ ಎಲ್ಲ ಮಾಡಿಕೊಂಡು ಹಿಂದ್ಗಡೆ ತಾಡ್ಪಲ್ಲೆಲ್ಲ ಹಾಕ್ಕೊಂಡು ಹಗ್ಗ ಹಾಕ್ಕೊಂಡ್ವಿ. ಇವಾಗ ಮುಂದೆ ಗೇಟ್ ಒಳಗಡೆನೆ ಗಾಡಿನ ಔಟ್ ಮಾಡಿಸ್ಕೊಂಡು ಇನ್ನೇನು ಮುಂದೆ ಹೋಗ್ಬೇಕಷ್ಟೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಸೊ ಫ್ಯಾಕ್ಟ್ರಿಗಿಂದ ಲೋಡ್ ಮಾಡ್ಕೊಂಡು ಕುಳಗೇರಿ ಕ್ರಾಸಿಗೆ ಬರುತ್ತಲಿನ 11 ಗಂಟೆ ಆತ್ರಿ ಟೈಮು. ಹೊಟ್ಟೆನೂ ಭಾಳ ಹಸುವಾಗಿತ್ತು. ಚೀಲ ಮ್ಯಾಗ ಹತ್ತಿ ನಾನೇ ಹೇಳ್ಕೊಂಡಿದ್ದೆ. ಮತ್ತು ಹಗ್ಗ ಸುಸ್ತಾಗಿತ್ತು, ಹೊಟ್ಟೆನೂ ಹಸುವಾಗಿತ್ತು. ಇನ್ನೇನು ಟೈಮ್ ಆಗೈತೆ ಅಂತೇಳಿ ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಇಲ್ಲಿಂದ ಮುಂದೆ ಹೋಗೋದ್ರಿ. ಹಂಗೆ ಈ ರೋಡ್ನ್ಯಾಗ ಹೋಗ್ಬೇಕಂದ್ರೆ ಭಾಳ ಪೇಷನ್ಸ್ ಇರ್ಬೇಕ್ರಿ. ಯಾವ ರೋಡ್ ಅಂತಂದ್ರೆ ಇದು ಬಿಜಾಪುರ ಟು ಹುಬ್ಳಿ ರೋಡ್ ಇದೆ. ಯಾಕಂದ್ರೆ ಈ ರೋಡ್ನ್ಯಾಗ ಬರೀ ಒಂದು ಸಣ್ಣ ಸಣ್ಣ ಹಳ್ಳಿ ಭಾಳ ಬರ್ತಾವ್ರಿ. ಎಲ್ಲ ಸಣ್ಣ ಸಣ್ಣ ಹಳ್ಳಿಯಾಗೂ ಒಂದು ಕಮ್ಮಿ ಅಂದ್ರೆ 3-4 ಸ್ಪೀಡ್ ಬ್ರೇಕರ್. ಅವು ಸಣ್ಣ ಸಣ್ಣವರಲ್ಲ, ಎಷ್ಟು ದೊಡ್ಡವು ಅದಾವಂದಿ. ಹತ್ತಿ ಏನರ ಮಿಸ್ ಆತಂದ್ರೆ ಏನರ ಪಾಟ ಗೀಟ ಎಲ್ಲ ಕಟ್ಟಾಗಿಬಿಡ್ತಾವೆ. ಅದ್ರಾಗ ನಮ್ದು 35 ಗಾಡಿ ಹಂಗೆ ಬರ್ತಾಯಿ. ಅದ್ರಾಗ ನೋಡಿ ಒಟ್ಟೆ ಲೈಟ್ ಡಿಮ್ಮ ಮಾಡಂಗಿಲ್ಲ. ಎದುರಿಗೆ ಬರೋರು ಅಂತಾರೆ ಹಂಗೆ ಬಂದ್ಬಿಡ್ತಾರೆ. ಹಿಂಗೆ ಹಿಂದೆ ಬರೋ ಮುಂದೆ ಈಗ ಇಲ್ಲೊಬ್ಬ ತಮಿಳ್ನಾಡದ ಕಂಟೈನರ್ ಗಾಡಿ, ಅದು ಕಂಟೈನರ್ ಗಾಡಿ. ತಮಿಳ್ನಾಡು ಗಾಡಿದವ ಫೋನ್ ನೋಡ್ಕೊಂತ ಗಾಡಿ ಓಡ್ಸಾಕತ್ತಾನವ. ನಾನು ಮುಂದಕ್ಕೂ ಹೋಗೋಲ್ಲ, ನನಗೆ ಸೈಡೂ ಕೊಡೋಲ್ಲ. ಸೈಡ್ ತೆಗಿಯಕ್ಕೆ ಬಂದ್ರೆ ಗಾಡಿ ಸ್ಪೀಡ್ ಮಾಡಕತ್ತಾನ, ಹಿಂದೆ ಹೊಂಟ್ರೆ ಗಾಡಿ ಸ್ಲೋ ಹೊಂಟಾನ. ಮುಂದರ ಹೋಗೋಲ್ಲ, ನಂಗೆ ಸೈಡೂ ಬಿಡೋಲ್ಲ. ತಲೆ ಕೆಟ್ಟು ನಾನು ಓವರ್ಟೇಕ್ ಮಾಡಿ ನೋಡಿದ್ರೆ ಮಗ ಫೋನ್ ನೋಡ್ಕೊಂತ ಹೊಂಟಾನವ. ಅವ ಮುಂದೆ ನೋಡಿ ಗಾಡಿ ಹೊಡೆಯೋದು ಬಿಟ್ಟು ಫೋನ್ ನೋಡ್ಕೊಂತ ಗಾಡಿ ಹೊಡ್ಯಾಕತ್ರ ಅವ್ನಿಗೇನು ಗೊತ್ತಾಗತ್ತೆ ಹಿಂದೆ ಯಾರು ಬರಕತ್ತಾರ ಏನಾಗತ್ತ ಅನ್ನೋದು. ದಾರ್ಯಾಗ ನಮಗೆ ಬರೀ ಇಂಥರ ಕಾಡ್ತಾರ ಅಂದ್ರೆ ತಲೆ ಕೆಟ್ಟೋಗಿರ್ತದೆ ನಮ್ಗೆ. ಎಲ್ಲರನ್ನೂ ಸಂಭಳಿಸ್ಕೊಂತ ಹೋಗೋದ್ರಾಗನ ಊಟ ಮಾಡಿ ಬಿಟ್ಟಿಂದ ಮ್ಯಾಗ ನರಗುಂದ ಮಠ ಬಂದಿದ್ದು. ನರಗುಂದ್ರಿ ಇದು ಊರು. ನರಗುಂದ ನೋಡೋಣ. ಯಾವಾರ ಮುಂದೆ ಚಹಾದ ಅಂಗಡಿ ಚಾಲು ಇದ್ರು ಒಂದು ಚಹಾ ಕುಡಿನು, ಇಲ್ಲಾಂದ್ರೆ ಮತ್ತೆ ಮುಂದೆ ಡಬ್ಸೂರಾಗ ಕುಡಿನು. ನೋಡೋಣ ಸೋಮವಾರ ದಿನ ಎಷ್ಟೊತ್ತಿದ್ರು ಖಾಲಿ ಮಾಡ್ಬೇಕಂತಂದು ಐತಿ ಈ ಟ್ರಿಪ್. ನಾನು ಇದನ್ನು ಏನು ಲೋಡ್ ಮಾಡೀನಿ ಅಂದ್ರೆ ಸಕ್ರೆ ಲೋಡ್ ಮಾಡೀನಿ. ಇದನ್ನು ಎಲ್ಲಿಗೆ ಕೇರಳಕ್ಕೆ ಲೋಡ್ ಮಾಡೀನಿ. ಸಕ್ರೆ ಕ್ಯಾಲಿಕಟ್ ದಾಟಿ ಒಂದು 50 ಕಿಲೋಮೀಟ್ರ್ ಹೋಗ್ಬೇಕು ಮುಂದೆ. ಅಲ್ಲೇ ಬಜಾರ್ನ್ಯಾಗನ ಖಾಲಿ ಆಕತ್ ಗಾಡಿ. ಬಜಾರ್ನ್ಯಾಗ 3 ಪಾಯಿಂಟ್ ಖಾಲಿ ಅನ್ಲೋಡ್ ಪಾಯಿಂಟ್ ಕೊಟ್ಟಾನ. ನೋಡ್ಬೋದು ಎಲ್ಲಿ ಮಠ ಹೋಗೋದಕ್ಕತ್. ನಾನು ಬೆಳಕರಿ ಮಠ ಅಂದ್ರೆ ಅಂಕೋಲ ತನಕ ಹೋಗ್ಬೇಕಂತ ಮಾಡೀನಿ. ಈಗ ಆಲ್ರೆಡಿ ಸುಸ್ತಾಗೈತೆ ನನಗೆ. ಸುಸ್ತಾಗಿ ಅಲ್ಲೇ ಕಣ್ಣು ಮುಚ್ಚಾಗತ್ತವ್ರಿ. ಈಗ ಅಂಕೋಲ ಮಠ ಏನು ಹೋಗೋದಾಕತಿ ಏನು ಇಲ್ಲೇ ಕರ್ಗಟ್ಟಿಗೆ ದಾಟಿಂದ ರಾಮದೇವ್ ಟಾಬಕ್ಕೆ ಹಚ್ಚಿ ಮಕ್ಕೊಳ್ಳೋದಾಕತ್ತೆ ಗೊತ್ತಿಲ್ಲ. ಒಟ್ಟು ಗಟ್ಟಿ ಧೈರ್ಯ ಮಾಡಿ ಹೊಂಟೆ ನಾನು ಹೋಗಬೇಕಂತೇಳಿ. ಈ ಟ್ರಿಪ್ ನಮ್ಮ ಕಾಕ ಇಲ್ರಿ ನನ್ನ ಜೊತೆಗೆ. ಕಾಕನ ಬದಲಿ ನಮ್ಮ ದೋಸ್ತ ಒಬ್ಬ ಅಜಯ್ ಹುಡುಗದನ ಹಿಂದೆ ಬರಾಕತ್ತಾನವ. ಅವ ಆಗಲ್ಲಿದ್ದ ಫೋನ್ ಹಚ್ಚಿ ಸರಿ ತಿನ್ನಕತ್ತಿದ್ದ. ಮರೆ ನಾ ಗಾಡಿ ಹೊಡಿಬೇಕಾದ್ರೆ ಫೋನ್ನೇ ಮಾತಾಡಂಗಿಲ್ಲ. ಇಡ ನಂಗೆ ಗಾಡಿ ನೋಡಕ್ಕೆ ಬರಲ್ಲ, ಫೋನ್ನೇ ಮಾತಾಡ್ಕೊಂಡು ಕೇಳಿಸಿದ್ದು ಮಾರಿ ನಮ್ಗೆ. ನರ್ಗುಂದ ನೋಡ್ರಿ ಇಷ್ಟೊತ್ತಾದರೂ ಮಂದಿ ಎಚ್ಚರ ಅದಾರ ಇಲ್ಲೇ. ಕೊಪ್ಪಳದಾಗಿದ್ದ ಲೋಡಿಗೆ ಬರ್ಬೇಕಂತಂದ್ರೆ 2 ಕಿಲೋ ಹಾಕ್ಸ್ಬೇಕಾಯ್ತು ಗಾಡಿಗೆ. 2 ಕಿಲೋ ಹಾಕ್ಸ್ಬೇಕಂತಂದೆ. ಅಲ್ಲಿದ್ದ ಬಾಗಲಕೋಟೆ ಹತ್ರ ಶಿರೂರಿ ಮೆಲ್ಬ್ರೋ ಫ್ಯಾಕ್ಟ್ರಿಗೆ ಬಂದು ಲೋಡ್ ಮಾಡ್ಕೊಂಡು ಈಗ ವಾಪಸ್ ನಾವು ಸನಿಹ ಬಂದೀನಿ. 2 ಕಿಲೋ 3 ಪಾಯಿಂಟ್ ಇತ್ತು ಕೊಪ್ಪಳದಾಗಿದ್ದ ಬರ್ಬೇಕಾದ್ರೆ.
ಈಗ 2 ಪಾಯಿಂಟ್ ಬಂತು. ನಾ ಅನ್ಕೊಂಡಿದ್ದೆ ಮಂಗ್ಳೂರು ತನಕ ಹೋಗೋದು ಗಾಡಿ 3 ಪಾಯಿಂಟ್ ಒಳಗೆ ಮಂಗ್ಳೂರಾಗ ಹೋಗಿ ಫುಲ್ ಮಾಡಿಸಿದ್ರೆ ಅದನ್ನು ಅನ್ಕೊಂಡಿದ್ದೆ. ಇದು 2 ಪಾಯಿಂಟ್ ಬಂತು. 2 ಪಾಯಿಂಟ್ ಬಂತಂದ್ರೆ ಗಾಡಿ ಮೈಲೇಜನ್ನು ಕೊಡೋಂಗಿಲ್ಲ. ಇದು ಪಿಕಪ್ನು ಕಮ್ಮಿ ಆಗಿಬಿಡ್ತೈತೆ ರೀ. ಇದೊಂದು ಹೊಲಸು ಚಾಳಿ ಐತೆ ನನ್ನ ಗಾಡಿಗೆ ಒಂದು ಸ್ವಲ್ಪ. ಒಟ್ಟು 2-3 ಪಾಯಿಂಟಿನ ಮ್ಯಾಗ ಇರ್ಬೇಕು ಇದು ಜಾಸ್ತಿ. ಇಲ್ಲಿ ನೋಡ್ರಿ 3 ಪಾಯಿಂಟ್ ಇತ್ತು, 2 ಪಾಯಿಂಟಿಗೆ ಬಂದೈತಿ. ಈಗ ಏನು ಮಾಡಬೇಕು ಎಲ್ಲ ಈಗ ಹುಬ್ಳಿ ಶೋರೂಮಿಗೆ ಹೋಗಿ ಹಾಕಿಸ್ಬೇಕಂತಂದ್ರೆ ಮತ್ತೆ ಬೆಳಕರಿ ಮಠ ಹೋಗ್ಬೇಕು. ಈಗ 12:40 ಅಂದ್ರೆ 1 ಗಂಟೆ ಹಿಡ್ಕೋರಿ ನೀವು. ಮುಂದೆ ಹೋಗ್ಬೇಕು ಅಂತಂದ್ರೆ ಮಂಗ್ಳೂರಾಗ ಹೋಗ್ಬೇಕು ಹಾಕಿಸ್ಬೇಕು. ಇದು ಮಂಗ್ಳೂರು ತನಕ ಹೋಗ್ತೈತೆ ಇಲ್ಲ ಡೌಟ್ ಐತಿ ನನಗೂ. ನೋಡೋಣ ಏನಾಗ್ತೈತೆ. ಈಗ ಇವ ನಾನು ಜಲಮನ ತೊಗೊಂಡಿದ್ದಾರಪ್ಪ. ಮೊಮ್ಮಕ್ಳು ಏನಾಯ್ತು ನೀವು ಸಡನ್ನಾಗಿ ಬ್ರೇಕ್ ಹೊಡೆದ್ಬಿಟ್ಟ. ಇನ್ನೇನು ನನ್ನ ಗಾಡಿ ನಿಂತು ಚಲೋ ಇಲ್ಲಿಕ್ಕಂದ್ರೆ ಹೋಗಿ ಗುದ್ದೆ ಬಿಡ್ತಿದ್ದೆ ಅವನ್ನ ಅಂತ. ಏನು ನೋಡ್ರಿ, ಒಂದು ಇಂಡಿಕೇಟ್ರ್ ಇಲ್ಲ, ಒಂದು ಬ್ರೇಕ್ ಲೈಟ್ ಇಲ್ಲ ಗಾಡಿಗೆ. ಏನೂ ಗೊತ್ತಾಗಂಗಿಲ್ಲ ಅವು ಬ್ರೇಕ್ ಮಾಡ್ಯಾನ ಏನು ಹೊಂಟಾನ ಅನ್ನೋದು. ಎಲ್ಲ ಗಾಡಿ ರೋಡ್ ಮ್ಯಾಗ ಅಡ್ಡಾಡ್ತಾವ ಅಂದ್ರೆ ಎಲ್ಲ ಕರೆಕ್ಟಾಗಿ ಅಲ್ಲಿ ಹಿಂದೆ ಬರೋರಿಗಾರ ಗೊತ್ತಾಗಬೇಕಲ್ಲ ಅವ ಏನು ಮಾಡಕತ್ತಾನೋ, ಹೊಂಟಾನೋ ನಿಂದ್ರಕತ್ತಾನೋ ಬ್ರೇಕ್ ಮಾಡಕತ್ತಾನೋ ಅನ್ನೋದು. ಚಾ ಕುಡಿಯೋದು ಏನೊಂದೊಂದು ಹಳೆ ತೆಗೆದು ಮಂಗ್ಳೂರು ಹೋದಾಗ ಹಳೆ ತೆಗಿ ಉಪ್ಪು ತೊಗೊಂಡು ಏನೋ ಮಾಡಕತ್ತಿದ್ದೆ. ಒಳ್ಳೆ ಗಾಡಿಯಾಗ ಇಟ್ಕೊಂಬರ್ಬೇಕಿಲ್ರಿ ನಾನು. ಅಲ್ಲೇ ತಾಳ ಬಿಟ್ಕೊಂಡು ಹಂಗಾಗಿ ಇವತ್ತು ಪೂರ್ವ ಫೋನ್ ತೆಗಿಯಾಕತ್ತೀನಿ ನೋಡ್ರಿ. ಹಳೆ ಇಷ್ಟು ಹಳೆ ಸಿಕ್ಕಿಂದ ಎಲ್ಲವೂ ಹಿಂಗೆ ಚೆಕ್ ಮಾಡಿ ತೆಗಿಬೇಕು. ಇಲ್ಲಾಂದ್ರೆ ಹೀಟಿಗೆ ಒಳಗೆ ಹೋಗ್ಬಿಡ್ತಾವೆ ಇವು. ಕುಡಿಯಕ್ಕೆ ತರಬೇವ್ರಿ ಗಾಡಿ ಕುಡಿ. ಚಾ ಭಾರಿ ಇತ್ತು. ಇದು ನನ್ನ ಗಾಡಿ ಇದೆ, ಅದು ನಮ್ಮ ಅಜಯನ ಗಾಡಿ. ಇವ ಅಜಯ್ ರೀ. ಇವ ಇಲ್ಲಿಂದ ನೋಡ್ರಿ ಅಜಯ. ಒಂದು ಟ್ರೀ ಬ್ರೇಕ್ ಆದಮೇಲೆ ಅಲ್ಲಿಂದ ನಾವು ಸೀದಾ ಬಂದಿದ್ದೇವೆ ಹುಬ್ಳಿ ಬೈಪಾಸಿಗೆ. ಹುಬ್ಳಿ ಬೈಪಾಸಿಗೆ ಬಂದು ಈಗ ಮುಂದೆ ಸೀದಾ ಹಿಂಗೆ ಹೋದ್ರೆ ಕಲ್ಗಟ್ಟಿ ರೋಡ್ ಕೂಡ್ತೀವಿ. ಕಲ್ಗಟ್ಟಿ ರೋಡ್ ಇದು ಹುಬ್ಳಿ ಬೈಪಾಸ್ ಅಂತ ಇದು ಡಬಲ್ ರೋಡ್ ಐತ್ರಿ. ಇದು ಕಲ್ಗಟ್ಟಿ ರೋಡ್ ಕೂಡಿದ್ವಿ ಅಂದ್ರೆ ಮತ್ತೆ ಆ ಕಡೆಯಿಂದ ಮತ್ತೆ ಸಿಂಗಾಪುರ ಅಪ್ ಡೌನ್ ಚಲೋ ಇದೆ. ಅಲ್ಲೆಲ್ಲ ಸ್ಪೀಡಾಗಿ ಓಡೋಕ್ಕಾಗಂಗಿಲ್ಲ ಗಾಡಿನ. ಹುಬ್ಳಿ ಬೈಪಾಸಿಗೆ ಬರೋದ್ಲೇನೋ 1:53 ಆದ ಟೈಮ್. ಸರಿ ಸುಮಾರು 2 ಗಂಟೆ. ಮೊನ್ನೆ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಹಿರೇ ಬ್ರಿಡ್ಜ್ ಬ್ರ್ಯಾಗ ಯಾಕೆ ಹಿಡಿದಪ್ಪ ಅಂತಂದ್ರೆ ನನ್ನ ಗಾಡಿದ ಟ್ಯಾಕ್ಸ್ ಮುಗಿದು 1 ವಾರ ಆಗಿತ್ತು, ಕಟ್ಟಿದ್ದಿಲ್ಲ. ಮಂಗ್ಳೂರು ಟ್ರಿಪ್ ಮುಗಿಸು ಬಂದ ಮೇಲೆ ಹಾಕಿದ್ರೆ ಅಂತ ಸುಮ್ಮನೆ ಐತೆ. ಹಿಡಿದು ಆಟೋ ಹಿಡಿದು ಟ್ಯಾಕ್ಸ್ ಡ್ಯೂ ಐತಿ, ಕಟ್ಟೆ ಹೋಗ್ಬೇಕಪ್ಪ ನೀನು ಅಂತ ಹೇಳಿದೆ. ಏನು ಮಾಡಿದ್ರು ಕೇಳೇ ಇಲ್ಲ. ಟ್ಯಾಕ್ಸ್ ಎಷ್ಟರ ಕಟ್ಬೇಕಂತ ಕೇಳಿದ್ರೆ 13,000 ರೂಪಾಯಿ ಇದ್ದಿದ್ದು ಟ್ಯಾಕ್ಸ್ ನಂದು. 1 ವಾರ ಲೇಟ್ ಆಗಿದ್ದಕ್ಕೆ ಅದಕ್ಕೆ ಮತ್ತೆ ವಾಪಸ್ 3,000 ಪೆನಾಲ್ಟಿ ಆಗಿ 16,000 ರೂಪಾಯಿ ಆಗ್ತದೆ ಟ್ಯಾಕ್ಸ್. 3,000 ರೂಪಾಯಿ ಇಸ್ಕೊಂಡು ಏನು ಮಾಡಿದ್ರು ಬೆಳೆ ಇಲ್ಲ. ಕಡೆಗೆ 3,000 ರೂಪಾಯಿ ಇಸ್ಕೊಂಡ ಬಿಟ್ಬಿಟ್ಟ. ಹಿಂಗೈತೆ ನೋಡ್ರಿ. ಸುಮ್ಮನೆ ನಾವೇ ಬಿಟ್ಟು ಅವ್ರಿಗೆ ದಂಡ ಕಟ್ಟೋದಕ್ಕಿಂತ ಡೇಟ್ ಮುಗಿಕಿನ ಮೊದಲ ನಾವು ಹಾಕೊಂಡ್ಬಿಟ್ವಿ ಅಂದ್ರೆ ಇಂಥವ್ರು ಯಾರಿಗೆ ಹೆದರೋ ಅವಶ್ಯಕತೆನೇ ಇರೋಂಗಿಲ್ಲ ನಮ್ಗೆ. ಈಗ ನಾನು 1 ವಾರ ಲೇಟ್ ಮಾಡಿದ್ದಕ್ಕನ ಗೌರ್ಮೆಂಟಿಗೂ ಪೆನಾಲ್ಟಿ ಕಟ್ಟೇನಿ, ಪ್ಲಸ್ ಆರ್ ಟಿ ಒಗೂ 3,000 ರೂಪಾಯಿ ಪೆನಾಲ್ಟಿ ಕಟ್ಟೇನಿ. ಹೋಗ್ಲಿ ನಮ್ದು ಹೋದ್ರೆ 3,000 ರೂಪಾಯಿ ಅಂತೇಳಿ ಕೊಟ್ಟು ಬಂದು ಏನು ಮಾಡೋಕ್ಕಾಗಲ್ಲ. ಟೈಮ್ ಸುಮಾರು ಇದ್ದಾಗ ಕಾಯಿ ಬಂದು ಕುಂತ್ರುಟಾಗಿ ಮುರಿದು ಬಿಡ್ತೈತ್ರಿ. ಅದನ್ನು ಬೆಳಗ್ಗಿದ್ದಾನು ಬರೀ ಬಿಸಿಲು ಸೆಕಿನ ಜಗ್ಗಿತ್ತು. ಈಗ ಇಷ್ಟೊತ್ತು ಮಟನೂ ಬರೀ ಬಿಸಿ ಗಾಳಿನ ಬರಕತ್ತಿ. ಈಗ ಒಂದು ಸ್ವಲ್ಪ ತಣ್ಣಗೆ ಗಾಳಿ ಬರಕತ್ತ ನೋಡಿ. ಮನಸ್ಸಿಗೆ ಈಗ ಸಮಾಧಾನ ಆಗ್ತದೆ. ಬೆಳಗ್ಗೆ ಎಷ್ಟು ಬಿಸಿಲಿತ್ತಂದ್ರೆ ಗಾಡಿ ಲೋಡ್ ಮಾಡಿ ತಡ್ಪಲ ಹಾಕೋದ್ಲೇನ ಸಾಕಾಗೋದು ನನಗಂತೂ. ಯಾವ್ದಾರು ಒಂದು ಗಿಡದ ನೆಳೆ ಸಿಕ್ಕರೆ ಸಾಕಾಗಿತ್ತು. ಬರೀ ನಿದ್ದೆ ಮಾಡ್ಬೇಕಂತ ಅನಿಸ್ಬಿಟ್ಟಿದ್ದು ನನಗಂತೂ. ಹೆಂಗೆ ಬಿಸಿಲು ಅಂದ್ರೆ ಗಾಡಿ ಒಳಗೆ ಇಟ್ಟಿದ್ದು ನೀರು ಸಹಿತ ಸುಡಾಕತ್ತವ್ರು ಒಲಿ ಮ್ಯಾಗ ಇಟ್ಟಂಗೆ. ಅಷ್ಟು ಕಾಯಕತ್ತವ ಸುಮ್ಮನೆ ಇಟ್ಟಿದ್ದು ನೀರು ಸಹಿತ. ಅಂಗಡಿ ಒಳಗಿದ್ದ ತೊಗೊಂಬಂದು ಬಿಸ್ಲೇರಿ ವಾಟ್ರ್ ಒಂದು 5 ನಿಮಿಷನೂ ಕೋಲ್ಡ್ ಇರೋಂಗಿಲ್ಲ. ಅದು 6ನೇ ನಿಮಿಷಕ್ಕೆ ಅಲ್ಲೇ ಅದು ನೀರು ಹೀಟ್ ಆಗೇ ಬಿಡ್ತೈತಿ. ಅಷ್ಟು ಬಿಸಿಲು ಚಲುವಾಗಿತ್ತು ನಮ್ಮ ಊರಾಗಂತೂ. ಇತ್ತಿದ್ದಾಗ ಆಲ್ಮೋಸ್ಟ್ ಇಂಡಿಯಾದಾಗನ ಬಿಸಿಲು ಜಾಸ್ತಿ ಆಗಿತ್ತು ಅನಿಸ್ತೈತಿ. ಅದ್ರಾಗ ಕರ್ನಾಟಕ ಅಂದ್ರೆ ಫುಲ್ ಬಿಸಿಲು ಐತಿ ಈ ವರ್ಷ. ಏನು ಮಾಡೋದು. ಅದ್ರಾಗ ಈಗ
ಅದಕ್ಕೆ ಆದಷ್ಟು ರಾತ್ರಿನ ಹೊಡಿಬೇಕ್ರಿ. ಈಗ ಎಷ್ಟು ಆಕೈತೆ ಅಷ್ಟು ರಾತ್ರಿ. ಹಗಲಿ ಅಂದ್ರೂ ಗಾಡಿ ಓಡ್ಸೋಕ್ಕಾಗಿಲ್ಲ, ಬಿಸಿಲಿಗೆ ಟೈರ್ ಹೀಟ್ ಆಗಿಬಿಡ್ತಾವೆ. ಟೈರ್ ಹೀಟ್ ಆಗ್ತಂದ್ರೆ ಹೊಸ ಟೈರ್ ಇದ್ರಂಗಿಲ್ಲ, ಬಿಸಿಲಿಗೆ ಹೊಡೆದು ಹೋಗ್ಬಿಡ್ತಾವೆ, ಸುಮ್ಮನೆ ವೇಸ್ಟ್. ಸೊ ಗೈಸ್, ಘಾಟ್ ಎಲ್ಲ ಇಳ್ಕೊಂಡು ಗುಳ್ಳಾಪುರಕ್ಕೆ ಬರೋ ಅಷ್ಟರಲ್ಲಿ ಬೆಳಗ್ಗೆ 4:40 ನಿದ್ದೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ಸೊ ಸ್ವಲ್ಪ ಹೊತ್ತು ಇಲ್ಲೇ ಮಲಗಿದ್ದು, ಹಿಂದೆ ನಮ್ಮೊಂದು ಗಾಡಿ ಬರೋಕತ್ತೈತೆ, ಅವ್ನು ಹೇಳೀನಿ ಇಲ್ಲೇ ಗುಳ್ಳಾಪುರದ ಮುಕ್ಕೊಂಡಿರ್ತೇನೆ ಅಂತೇಳಿ. ಬೆಳಗ್ಗೆ ಬಂದು ಎಬ್ಬಿಸ್ತಾನೆ, ಆಮೇಲೆ ಮುಂದೆ ಹೋಗೋಣ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ರೀ.